ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರಿಗೆ ಬಂದರು. ಮತ್ತೆ ತಿರ್ಗಿ ಸಂಜೆನೆ ಹೋದ್ರಲ್ಲ, ಸಂಜೆನೆ ಹೋದರು, 7 ಗಂಟೆಗೆ ಹೋದರು. ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ನು ಕೂಡ ಅವ್ರಿಗೆ ಭೇಟಿ ಮಾಡಿದ್ದಾರೆ. ಅದರಿಂದ ಏನು ಅವ್ರು ಇವ್ರು ಈ ಕಡೆ ಹೋದಾಗ ಇವ್ರು ಈ ಕಡೆ ಬಂದರು ಅಂದರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡ್ಬೋದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನು ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತು ಹಾಗೆ ತುರ್ತಾಗಿ ಮತ್ತು ಡೆಲ್ಲಿಗೂ ಕೂಡ ಹೋಗಿರ್ತಾರೆ. ನೋಡಿ, ಅದಕ್ಕೆ ನಾವು ಹೇಳೋಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ನನ್ನ ಮೇಲೆ ಬೇಸರ ಇದೆ, ಏನು ಬೇಕೋ ಮಾಡ್ಕೊಳಕ್ಕೆ ಹೇಳಿ. ಬೇಸರ ಇದ್ರೆ ಮಾಡ್ಕೊಳಕ್ಕೆ ಹೇಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅಂದರೆ ಅವ್ರು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವ್ಯಕ್ತಪಡಿಸಿದಂತೆ ನಾನು ಅದೇ ಆಶಯವನ್ನು ಹೊಂದಿದ್ದೇನೆ. ಮುಖ್ಯಮಂತ್ರಿ ಅವರು 2028ಕ್ಕೂ ನಾನೇ ಸಾರಥಿ ಅಂತ. ಅದೇ ಅವ್ರು ಬಿಟ್ಟೇನು ಎಲೆಕ್ಷನ್ ಮಾಡೋಕ್ಕಾಗ್ತದೆ ಕಾಂಗ್ರೆಸ್ ಪಾರ್ಟಿನಲ್ಲಿ? 28ಕ್ಕೂ ಅವರೇ CM ಆಗ್ತಾರೋ ಬಿಡ್ತಾರೋ ಅಂದಿನ CLP ತೀರ್ಮಾನ ಮಾಡ್ತದೆ, ಈಗಲೇ ತೀರ್ಮಾನ ಆಗೋದಿಲ್ಲ. ಗೊತ್ತಾಯ್ತಾ? 28ರಲ್ಲಿ ಚುನಾವಣೆಯಲ್ಲಿ ಅವರು ಸಿದ್ದರಾಮಯ್ಯನವರು ಮತ್ತು ಇತರ ಎಲ್ಲ ಮುಖಂಡರನ್ನು ಇಟ್ಕೊಂಡೇ ಚುನಾವಣೆ ಮಾಡಬೇಕು. ಚುನಾವಣೆಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೇ ಓಟ್ ಇರೋದು. ಮತ್ತು ಅವರು ಎಲ್ಲ ಒಟ್ಟಿಗೆ ಬೇರೆ ಎಲ್ಲ ಮುಖಂಡರುಗಳು ಸಹಕಾರದಿಂದ ಅವತ್ತಿನ ಚುನಾವಣೆ ನಡೆಸಬೇಕು. ಚುನಾವಣೆಯಲ್ಲಿ ವಿಜೇತರಾಗಿ ಬಂದಂಥ CLPನಲ್ಲಿ ಶಾಸಕರೇನಿರ್ತಾರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ, ಯಾರು ಅಂದಿನ ಮುಖ್ಯಮಂತ್ರಿ ಅಂತ. ಸರ್, OBC ನಾಯಕತ್ವ ಈಗ ರಾಜ್ಯದಲ್ಲೇ ಸಭೆ ನಡೀತಾ ಇದೆ, ಮೊದಲನೇ ಸಭೆ. ಸಿದ್ದರಾಮಯ್ಯ ಅವ್ರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ OBC ಲೀಡರ್ ಆಗಿ ಸಿದ್ದರಾಮಯ್ಯನವ್ರು ರಾಷ್ಟ್ರೀಯಕ್ಕೆ ಎಲ್ಲಿ ಹೋಗ್ತಾರೆ? ಹಿಂದಿ ಬರೋದಿಲ್ಲ, ಏನಿಲ್ಲ. ಹಿಂದಿ ಬರೆದ ಮೇಲೆ ಅಲ್ಲೇ ನಡೀತದೆ. ನೀವು ಸರಿ